ತಂತ್ರಜ್ಞಾನ ಅನ್ನೋದು ಶಿಕ್ಷಣವನ್ನ ಹೇಗೆಲ್ಲ ಬದಲಾಯಿಸಬಹುದು ಅಲ್ವಾ? ಬನ್ನಿ, ಇವತ್ತು ನಾವು 5G ಕಾಲದ ಟೀಚರ್ಸ್ಗಾಗಿ ನಡೆದ ಒಂದು ಸ್ಪೆಷಲ್ ಟ್ರೈನಿಂಗ್ ಒಳಗೆ ಹೋಗಿ ನೋಡೋಣ. ಇದು ಬರೀ ಒಂದು ತರಬೇತಿ ಅಲ್ಲ, ಇದು ನಮ್ಮ ಎಜುಕೇಷನ್ ಸಿಸ್ಟಮ್ನ ಫ್ಯೂಚರ್ ಹೇಗಿರಲಿದೆ ಅನ್ನೋದಕ್ಕೆ ಒಂದು ಸಣ್ಣ ಝಲಕ್. ಇದು ಬರೀ ಟ್ರೈನಿಂಗ್ ಅಲ್ಲ, ಇದು 21ನೇ ಶತಮಾನದ ಶಿಕ್ಷಕರ ಒಂದು ಹೊಸ ಜಾಗೃತಿಯ ಪಯಣ. ಅಬ್ಬಾ ನೋಡಿ, ಈ ಒಂದೇ ಒಂದು ಲೈನ್ ಸಾಕು ಆ ಇಡೀ ದಿನದ ಮಹತ್ವವನ್ನ ಹೇಳೋಕೆ. ಅಂದ್ರೆ ಇದು ಬರೀ ಹೊಸ ಸ್ಕಿಲ್ಸ್ ಕಲಿಯೋದಾಗಿರ್ಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವರ ಯೋಚನಾ ಲಹರಿಯಲ್ಲೇ ಒಂದು ದೊಡ್ಡ ಬದಲಾವಣೆ ತರೋ ಪ್ರಯತ್ನವಾಗಿತ್ತು. ಸರಿ, ಹಾಗಾದ್ರೆ ಈ 5 ದಿನಗಳ ಟ್ರೈನಿಂಗ್ನ ಅಸಲೇ ಉದ್ದೇಶ ಏನಾಗಿತ್ತು? ಗೋಲ್ ತುಂಬಾ ಸಿಂಪಲ್ ಆಗಿತ್ತು. ಇವತ್ತಿನ ಮಕ್ಕಳ ಗಮನ ಹಿಡಿದಿಡೋಕೆ ಟೀಚರ್ಸ್ ಕೈಗೆ ಲೇಟೆಸ್ಟ್ ಟೆಕ್ನಾಲಜಿ ಟೂಲ್ಸ್ ಕೊಡೋದು. ಅಂದ್ರೆ ಬರೀ ಟೆಕ್ಸ್ಟ್ ಬುಕ್ ಓದೋಡು ಬಿಟ್ಟು ಜ್ಞಾನದ ಒಂದು ಹೊಸ ಜಗತ್ತನ್ನೇ ಅವರ ಮುಂದೆ ತೆರೆದಿಡೋದು. ಈ ಒಂದು ಜ್ಞಾನಯಜ್ಞದಲ್ಲಿ ಸುಮಾರು 30 ಜನ ಟೀಚರ್ಸ್ ಭಾಗವಹಿಸಿದ್ರು. ಪ್ರತಿಯೊಬ್ಬರಲ್ಲೂ ತಮ್ಮ ಕ್ಲಾಸ್ ರೂಮ್ಗಳಲ್ಲಿ ಒಂದು ಬದಲಾವಣೆ ತರಲೇಬೇಕು ಅನ್ನೋ ಒಂದು ಅದ್ಭುತವಾದ ಉತ್ಸಾಹ ಇತ್ತು. ಇದು ಜಸ್ಟ್ ಒಂದು ನಂಬರ್ ಅಷ್ಟೇ ಅಲ್ಲ, ಬದಲಿಗೆ ಬದಲಾವಣೆಯ 30 ಹರಿಕಾರರು ಅಂತಾನೆ ಹೇಳ್ಬಹುದು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇವರೆಲ್ಲ ಒಂದೇ ಕಡೆಯಿಂದ ಬಂದವರಲ್ಲ. ಬೆಳಗಾವಿ, ಖಾನಾಪುರ್ ಮತ್ತೆ ಬೈಲಹೊಂಗ್ಲ ಹೀಗೆ 3 ಬೇರೆ ಬೇರೆ ತಾಲೂಕುಗಳಿಂದ ಬಂದಿದ್ರು. ಆದ್ರೆ ಎಲ್ಲರ ಉದ್ದೇಶ ಒಂದೇ ಆಗಿತ್ತು, ಶಿಕ್ಷಣವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯೋದು. ಇದು ಅವರ ಡೆಡಿಕೇಶನ್ಗೆ ಒಂದು ದೊಡ್ಡ ಸಾಕ್ಷಿ. ಸೊ ಬೆಳಗಿನ ಸೆಷನ್ ಶುರು ಆದಾಗ ಆ ಇಡೀ ರೂಮಲ್ಲಿ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ತುಂಬಿತ್ತು. ಪ್ರತಿಯೊಬ್ಬರ ಕಣ್ಣಲ್ಲೂ ಏನೋ ಹೊಸದನ್ನ ಕಲಿಬೇಕು, ಏನೋ ಸಾಧಿಸಬೇಕು ಅನ್ನೋ ತವಕ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಆ ಮಾರ್ನಿಂಗ್ ಸೆಷನ್ ಆ ಇಡೀ ದಿನದ ಕಲಿಕೆಗೆ ಒಂದು ಪರ್ಫೆಕ್ಟ್ ಸ್ಟಾರ್ಟ್ ಕೊಡ್ತು ಅಂತಾನೆ ಹೇಳ್ಬೋದು. ಬೆಳಗಿನ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಲಕ್ಷ್ಮೀ ಬಳಸ್ ಮೇಡಮ್ ಅವರ ಸುಮಧುರ ಪ್ರಾರ್ಥನೆಯೊಂದಿಗೆ ದಿನ ಶುರುವಾಯಿತು. ಆಮೇಲೆ ಆಲ್ ಗುರುಗರು ಟೀಚರ್ಸ್ ಎದುರಿಸೋ ಒತ್ತಡ, ಆತ್ಮವಿಶ್ವಾಸದ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಮಾತುಗಳನ್ನ ಆಡಿದ್ರು. ನಂತರ ಶಫಿ ಸರ್ ತಮ್ಮ ಒಂದು ಯುನೀಕ್ ವಿಡಿಯೋ ರಿಪೋರ್ಟ್ ಮೂಲಕ ಎಲ್ಲರ ಗಮನ ಸೆಳೆದರೆ, ಅಬ್ದುಲ್ಲಾ ಸರ್ ವೇ ಗ್ರೌಂಡ್ ಅನ್ನೋ ಆಪ್ ಬಗ್ಗೆ ಹೇಳಿ ಟೆಕ್ನಾಲಜಿಯ ಹೊಸ ಸಾಧ್ಯತೆಗಳನ್ನ ಪರಿಚಯಿಸಿದ್ರು. ಗುರುಗಳ ಆ ಮಾತುಗಳು ನಿಜಕ್ಕೂ ಎಲ್ಲರ ಮನಸ್ಸಿಗೆ ನಾಟಿದ್ವು. ನಾವು ಆತ್ಮವಿಶ್ವಾಸದಿಂದ ಎಲ್ಲಾ ಚಾಲೆಂಜ್ಗಳನ್ನ ಫೇಸ್ ಮಾಡಬೇಕು ಅಲ್ವಾ? ಪ್ರತಿದಿನ ಕ್ಲಾಸ್ ರೂಮಲ್ಲಿ ಅದೆಷ್ಟೋ ಸವಾಲುಗಳನ್ನ ಎದುರಿಸೋ ಟೀಚರ್ಸ್ಗೆ ಈ ಮಾತುಗಳು ಒಂದು ದೊಡ್ಡ ಶಕ್ತಿ ತುಂಬಿದಾಗೆ ಆಗಿತ್ತು. ಒಂದು ಚಿಕ್ಕ ಡಿಲೇ ಆದ್ಮೇಲೆ ಕಡೆಗೂ ಪ್ರಾಕ್ಟಿಕಲ್ ಲರ್ನಿಂಗ್ ಟೈಮ್ ಬಂತು. ಸಂಜನಾ ಮೇಡಮ್ ಅವರು ಆಡಾಸಿಟಿ ಅನ್ನೋ ಆಡಿಯೋ ಎಡಿಟರ್ ಬಗ್ಗೆ ಇದ್ದ ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿದ್ರು. ಅಷ್ಟೇ ಅಲ್ಲ, ಅದನ್ನ ಎಷ್ಟು ಕ್ರಿಯೇಟಿವ್ ಆಗಿ ಬಳಸಬಹುದು ಅಂತ ತುಂಬಾನೇ ಸಿಂಪಲ್ ಆಗಿ ಹೇಳ್ಕೊಟ್ರು. ಎಲ್ಲರ ಮುಖದಲ್ಲೂ ಅಬ್ಬಾ, ಇದು ಇಷ್ಟೊಂದು ಸುಲಭನಾ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಕಾಣ್ತಾ ಇತ್ತು. ಸರಿ, ಈಗ ಆ ದಿನದ ಅತ್ಯಂತ ಸೀರಿಯಸ್ ಮತ್ತು ಬಹುಶಃ ತುಂಬಾನೇ ಮುಖ್ಯವಾದ ಟಾಪಿಕ್ ಕಡೆ ಹೋಗೋಣ. ರಿಸೋರ್ಸ್ ಪರ್ಸನ್ ಆಗಿದ್ದ ಶ್ರೀ ಸಂತೋಷ್ ಕುಮಾರ್ ಸೀಜ್ನಹಳ್ಳಿಯವರು ಸೈಬರ್ ಅಟ್ಯಾಕ್ಸ್ನ ಕರಾಳ ಮುಖದ ಬಗ್ಗೆ ಒಂದು ಗಂಭೀರವಾದ ಚರ್ಚೆಯನ್ನು ಶುರು ಮಾಡಿದ್ರು. ಆ ಚರ್ಚೆಯ ಮುಖ್ಯ ಪ್ರಶ್ನೆ ತುಂಬಾ ಸಿಂಪಲ್ ಆಗಿತ್ತು, ಆದ್ರೆ ಅಷ್ಟೇ ಭಯ ಹುಟ್ಟಿಸುವಂತಿತ್ತು. ಈ ಸೋಷಿಯಲ್ ಮೀಡಿಯಾ, ಆನ್ಲೈನ್ ಜಗತ್ತಿನಲ್ಲಿ ನಮ್ಮ ಸ್ಟೂಡೆಂಟ್ಸ್ ಮತ್ತೆ ನಾವು ನಿಜವಾಗ್ಲೂ ಎಷ್ಟು ಸೇಫ್ ಆಗಿದ್ದೀವಿ? ಈ ಒಂದು ಪ್ರಶ್ನೆ ಕೇಳಿದಾಗ ಇಡೀ ರೂಮ್ ಸೈಲೆಂಟ್ ಆಗೋಯ್ತು. ಇಲ್ಲಿ ಬರೀ ಥಿಯರಿ ಬಗ್ಗೆ ಮಾತಾಡ್ಲಿಲ್ಲ, ಬದಲಿಗೆ ರಿಯಲ್ ಲೈಫ್ ಕಥೆಗಳು ಹೊರಗೆ ಬರೋಕ್ ಶುರುವಾದ್ವು. ಟೀಚರ್ಸ್ ತಮಗಾದ ಅಥವಾ ತಮ್ಮವರಿಗಾದ ಅನುಭವಗಳನ್ನ ಹಂಚ್ಕೊಂಡ್ರು. ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಪ್ರೊಫೈಲ್ಗಳು, ಪರ್ಸನಲ್ ನಂಬರ್ ಹ್ಯಾಕ್ ಮಾಡಿ ಇನ್ಫಾರ್ಮೇಶನ್ ಕದಿಯೋದು, ಆನ್ಲೈನ್ ಫೈನಾನ್ಷಿಯಲ್ ಫ್ರಾಡ್ಗಳು, ಇವೆಲ್ಲ ಬರೀ ನ್ಯೂಸ್ ಅಲ್ಲ, ಬದಲಿಗೆ ನಿಜ ಜೀವನದ ಆತಂಕಗಳು ಅನ್ನೋದು ಎಲ್ಲರಿಗೂ ಅರ್ಥವಾಯ್ತು. ಆದ್ರೆ ನೋಡಿ, ಈ ಸೆಷನ್ನ ಉದ್ದೇಶ ಬರೀ ಭಯಪಡಿಸೋದಾಗಿರ್ಲಿಲ್ಲ, ಬದಲಾಗಿ ಧೈರ್ಯ ತುಂಬೋದಾಗಿತ್ತು. ಕಾಮನ್ ಆಗಿ ನಡೆಯೋ ಆನ್ಲೈನ್ ಅಪಾಯಗಳನ್ನ ಹೇಗೆ ಗುರುತಿಸೋದು, ಈ ವಂಚಕರು ಯಾವೆಲ್ಲ ತಂತ್ರಗಳನ್ನ ಬಳಸ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಅದರಿಂದ ಪಾರಾಗೋಕೆ ಯಾವೆಲ್ಲ ಸಿಂಪಲ್ ಸೇಫ್ಟಿ ಮೆಷರ್ಸ್ ತಗೋಬಹುದು ಅಂತ ಹೇಳ್ಕೊಟ್ರು. ಆಗ ಎಲ್ರಿಗೂ ನಮ್ಮ ಡಿಜಿಟಲ್ ಸೇಫ್ಟಿ ನಮ್ಮ ಕೈಯಲ್ಲೇ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಅಬ್ಬಾ, ಇಷ್ಟೊಂದು ಸೀರಿಯಸ್ ಡಿಸ್ಕಷನ್ ಆದ್ಮೇಲೆ ಒಂದು ಬ್ರೇಕ್ ಬೇಕೇ ಬೇಕು ಅಲ್ವಾ? ಬಿಸಿ ಬಿಸಿ ಚಹಾ ಜೊತೆಗೆ ಬಿಸ್ಕೆಟ್ಸ್ ಬಂದಾಗ ಎಲ್ಲರ ಮುಖದಲ್ಲೂ ಒಂದು ರಿಲ್ಯಾಕ್ಸ್ಡ್ ಆದ ಭಾವನೆ ಬಂತು. ಆ ಚಿಕ್ಕ ಟೀ ಬ್ರೇಕ್ ದೈಹಿಕವಾಗಿ ಮಾತ್ರ ಅಲ್ಲ, ಮೆಂಟಲ್ ಆಗಿಯೂ ಎಲ್ಲರಿಗೂ ಒಂದು ರೀತಿಯಲ್ಲಿ ರೀಚಾರ್ಜ್ ಮಾಡಿದ ಹಾಗಾಯಿತು. ಸೊ ಟೀ ಬ್ರೇಕ್ ಮುಗಿದ ಮೇಲೆ ಸೆಷನ್ನ ಫೋಕಸ್ ಸಂಪೂರ್ಣವಾಗಿ ಬದಲಾಯಿತು. ಅವೇರ್ನೆಸ್ನಿಂದ ಕ್ರಿಯೇಟಿವಿಟಿ ಕಡೆಗೆ ಎಲ್ಲರೂ ಹೊರಟರು. ಅಂದ್ರೆ ಇದುವರೆಗೂ ಕಲಿತಿದ್ದ ಟೀಚರ್ಸ್ ಈಗ ಟೆಕ್ನಾಲಜಿ ಬಳಸಿ ಹೊಸ ವಿಷಯಗಳನ್ನ ಕ್ರಿಯೇಟ್ ಮಾಡೋ ಕ್ರಿಯೇಟರ್ಸ್ ಆಗಿ ಬದಲಾಗೋ ಸಮಯ ಬಂದಿತ್ತು. ಮೊದಲಿಗೆ ಮೈಂಡ್ ಮ್ಯಾಪ್ ಅನ್ನೋ ಒಂದು ಪವರ್ಫುಲ್ ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಕೊಟ್ರು.
ಇದು ಒಂಥರ ನಮ್ಮ ತಲೆಯಲ್ಲಿರೋ ಐಡಿಯಾಗಳನ್ನ ಒಂದು ಪೇಪರ್ ಮೇಲೆ ಚಿತ್ರ ಬಿಡಿಸಿದ ಹಾಗೆ. ಒಂದು ಮುಖ್ಯ ಐಡಿಯಾನ ಮಧ್ಯದಲ್ಲಿ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಯೋಚನೆಗಳನ್ನ ಮರದ ಕೊಂಬೆಗಳ ಹಾಗೆ ಜೋಡಿಸ್ತಾ ಹೋಗೋದು. ಇದರಿಂದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅನಲೈಸ್ ಮಾಡೋದು, ಹೊಸ ಐಡಿಯಾಗಳನ್ನ ಹುಟ್ಟಾಕೋದು ಎಲ್ಲವೂ ಸುಲಭ ಆಗುತ್ತೆ. ಆಮೇಲೆ ಫ್ರೀ ಪ್ಲೇನ್ ಅನ್ನೋ ಸಾಫ್ಟ್ವೇರ್ ಬಳಸಿ ಈ ಥಿಯರಿಯನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ರು. ಒಂದು ಸೆಂಟ್ರಲ್ ಐಡಿಯಾಯಿಂದ ಶುರು ಮಾಡಿ ಅದಕ್ಕೆ ಮೇನ್ ಟಾಪಿಕ್ಸ್, ಸಬ್ ಟಾಪಿಕ್ಸ್ ಅಂತ ಒಂದೊಂದೇ ಬ್ರಾಂಚ್ಗಳನ್ನು ಸೇರಿಸ್ತಾ ಹೋದಾಗ ಒಂದು ಖಾಲಿ ಸ್ಕ್ರೀನ್ ಹೇಗೆಲ್ಲ ಯೋಚನೆಗಳ ಒಂದು ಸುಂದರ ನಕ್ಷೆಯಾಗಿ ಬದಲಾಗುತ್ತೆ ಅಂತ ಟೀಚರ್ಸ್ ಎಲ್ಲರೂ ಸ್ಟೂಡೆಂಟ್ಸ್ ಥರಾನೇ ತುಂಬಾನೇ ಕ್ಯೂರಿಯಾಸಿಟಿಯಿಂದ ನೋಡಿದ್ರು. ಈ ಪ್ರಾಸೆಸ್ ಮಧ್ಯೆ ಕರೆಂಟ್ ಹೋಯ್ತು, ಲ್ಯಾಪ್ಟಾಪ್ ಬ್ಯಾಟರಿ ಖಾಲಿ ಆಯ್ತು, ಹೀಗೆ ಸಣ್ಣ ಪುಟ್ಟ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಂದ್ವು. ಆದ್ರೂ ಯಾರೊಬ್ಬರ ಉತ್ಸಾಹನೂ ಕಡಿಮೆ ಆಗ್ಲಿಲ್ಲ. ಪ್ರತಿಯೊಬ್ಬ ಟೀಚರ್ ಕೂಡ ತಮ್ಮ ಮೈಂಡ್ ಮ್ಯಾಪ್ ಚಾಲೆಂಜ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರು. ಇದು ಅವರ ಕಮಿಟ್ಮೆಂಟ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಊಟದ ನಂತರ ಆ ದಿನದ ಫೈನಲ್ ಮತ್ತೆ ತುಂಬಾನೇ ಪ್ರಾಕ್ಟಿಕಲ್ ಆಗಿದ್ದ ಸೆಷನ್ ಶುರುವಾಯಿತು. ಈ ಸೆಷನ್ನ ಫೋಕಸ್ ಇದ್ದಿದ್ದು ಪ್ರತಿದಿನ ಕ್ಲಾಸ್ ರೂಮ್ನಲ್ಲಿ ಬಳಸೋಕಾಗುವಂತಹ ಯೂಸ್ಫುಲ್ ಡಿಜಿಟಲ್ ಟೂಲ್ಸ್ ಮೇಲೆ. ಇಲ್ಲಿ ಮಾಡರ್ನ್ ಟೀಚರ್ಗೆ ಬೇಕೇ ಬೇಕಾದ ಗೂಗಲ್ ಟೂಲ್ಸ್ ಬಗ್ಗೆ ಹೇಳ್ಕೊಟ್ರು. ಉದಾಹರಣೆಗೆ ಗೂಗಲ್ ಡಾಕ್ಸ್ ಬಳಸಿ ಸ್ಟೂಡೆಂಟ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಪ್ರಾಜೆಕ್ಟ್ ಮಾಡಬಹುದು. ಗೂಗಲ್ ಸ್ಲೈಡ್ಸ್ ಬಳಸಿ ಬೋರಿಂಗ್ ಪಾಠಗಳನ್ನ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಪ್ರೆಸೆಂಟ್ ಮಾಡಬಹುದು. ಇನ್ನು ಗೂಗಲ್ ಫಾರ್ಮ್ಸ್ ಬಳಸಿ ಸುಲಭವಾಗಿ ಕ್ವಿಜ್, ಸರ್ವೆಗಳನ್ನ ಮಾಡಿ ಮಕ್ಕಳ ಕಲಿಕೆಯನ್ನ ಅಳೆಯಬಹುದು. ಪ್ರತಿಯೊಂದು ಟೂಲ್ ಕೂಡ ಕ್ಲಾಸ್ ರೂಮ್ ಅನ್ನ ಇನ್ನಷ್ಟು ಇಂಟರಾಕ್ಟಿವ್ ಆಗಿ ಮಾಡೋ ಕೆಪಾಸಿಟಿ ಹೊಂದಿತ್ತು. ನೋಡಿ, ಈ ಸೆಷನ್ ಕೇವಲ ಟೆಕ್ನಾಲಜಿ ಬಗ್ಗೆ ಇರಲಿಲ್ಲ, ಅದೊಂದು ಮೈಂಡ್ ಸೆಟ್ ಶಿಫ್ಟ್ ಆಗಿತ್ತು. ಟ್ರೆಡಿಷನಲ್ ಟೀಚಿಂಗ್ ಮೆಥಡ್ಸ್ನಿಂದ ಡೈನಾಮಿಕ್ ಡಿಜಿಟಲ್ ಪಾಠಗಳ ಕಡೆಗೆ ಮಕ್ಕಳು ಸುಮ್ಮನೆ ಕೂತು ಕೇಳುವ ಬದಲು ಆಕ್ಟಿವ್ ಆಗಿ ಭಾಗವಹಿಸುವ ಹಾಗೆ ಮಾಡೋದು. ಇದೊಂಥರ ಶಿಕ್ಷಕರು ತಮ್ಮ ರೆಕ್ಕೆಗಳನ್ನ ಬಿಚ್ಚಿ ಶಿಕ್ಷಣದ ಹೊಸ ಆಕಾಶದಲ್ಲಿ ಹಾರೋಕೆ ಕಲ್ತ ಹಾಗೆ ಇತ್ತು. ಹಾಗಾದ್ರೆ ಇಷ್ಟೆಲ್ಲ ಕಲ್ತು ಇಷ್ಟೆಲ್ಲ ಎಂಪವರ್ ಆದ ಈ 30 ಜನ ಟೀಚರ್ಸ್ ತಮ್ಮ ತಮ್ಮ ಕ್ಲಾಸ್ ರೂಮ್ಗಳಿಗೆ ವಾಪಸ್ ಹೋದಾಗ ಏನಾಗ್ಬೋದು? ಯೋಚನೆ ಮಾಡಿ. ಒಂದೇ ಒಂದು ದಿನದ ಈ ಟ್ರೈನಿಂಗ್ 100 ಮಕ್ಕಳ ಭವಿಷ್ಯದ ಮೇಲೆ ಎಂಥ ಪಾಸಿಟಿವ್ ಅಲೆಗಳನ್ನು ಎಬ್ಬಿಸ್ಬೋದು? ಇದೊಂದು ನಿಜಕ್ಕೂ ಯೋಚಿಸಬೇಕಾದ ವಿಷಯ.